ನಮಸ್ಕಾರ ವಿದ್ಯಾರ್ಥಿಗಳೇ, ಸ್ಮಾಲ್ ಟೇಬಲ್ ಮತ್ತು ಸ್ಮಾಲ್ ಬಾಕ್ಸ್ ಅನ್ನು ತಯಾರಿಸುವ ವಿಷಯಕ್ಕೆ ಸುಸ್ವಾಗತ. ಅಧ್ಯಾಯದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಸ್ಮಾಲ್ ಟೇಬಲ್ ಅನ್ನು ಮಾಡುವುದು, ಸ್ಮಾಲ್ ಬಾಕ್ಸ್ ಅನ್ನು ಮಾಡುವುದು. ಮಟೀರಿಯಲ್ಸ್, ಟೂಲ್ಸ್ ಮತ್ತು ಇಕ್ವಿಪ್ಮೆಂಟ್ಸ್: ಸ್ಯಾಂಡ್ ಪೇಪರ್, ವುಡನ್ ಸ್ಕ್ರೀವ್, ಫೆವಿಕಾಲ್, ಹಾರ್ಡ್ವುಡ್, ಟೇಬಲ್ ಸಾ, ಚಿಸೆಲ್ಸ್, ಮ್ಯಾಲೆಟ್ ಅಥವಾ ಹ್ಯಾಮರ್, ಮೆಜರಿಂಗ್ ಮತ್ತು ಮಾರ್ಕಿಂಗ್ ಟೂಲ್ಸ್, ಕ್ಲ್ಯಾಂಪ್ಸ್, ವುಡ್ ಗ್ಲೂ, ವುಡನ್ ಮ್ಯಾಲೆಟ್ ಅಥವಾ ಬ್ಲಾಕ್, ಸ್ಯಾಂಡಿಂಗ್ ಟೂಲ್ಸ್, ಫಿನಿಶಿಂಗ್ ಸಪ್ಲೈಸ್, ಡೌಟೈಲ್ ಸಾ, ಮಾರ್ಕಿಂಗ್ ಗೇಜ್, ಜಾಕ್ ಪ್ಲೇನ್, ಸ್ಮೂಥಿಂಗ್ ಪ್ಲೇನ್, ಮೋಟೈಸ್ ಚೀಸೆಲ್, ಬಿಟ್ ಜೊತೆಗೆ ಡ್ರಿಲ್ ಮಷಿನ್, ಬಾರ್ ಕ್ಲ್ಯಾಂಪ್, ವುಡನ್ ಪೆಗ್ಸ್, ಸನ್ವಿಕಾ, ಹ್ಯಾಸ್ಪ್ ಮತ್ತು ಸ್ಟೇಪಲ್, ಗಮ್ ಸ್ಟ್ರಿಪ್, ಹಿಂಜಸ್. ಟಾಸ್ಕ್ 1, ಮೇಕಿಂಗ್ ಆಫ್ ಸ್ಮಾಲ್ ಟೇಬಲ್. ಮಟೀರಿಯಲ್ಸ್ ಮತ್ತು ಇಕ್ವಿಪ್ಮೆಂಟ್: ಅಗತ್ಯ ಇರುವ ಗಾತ್ರದ ಪ್ರಕಾರ ಟೇಬಲ್ನ ಎಲ್ಲಾ ವುಡನ್ ಪೀಸ್ಗಳನ್ನು ಪರಿಶೀಲಿಸಿ. 700 x 425 x 20, 1 ನಂಬರ್. ಪ್ಲೈವುಡ್ ಟಾಪ್ ಪೀಸ್. 50 x 50 x 780, 4 numbers. 120 x 25 x 360, 2 numbers. 120 x 25 x 610, 2 numbers. 50 x 25 x 360, 2 numbers. 50 x 25 x 610, 1 number. ಡ್ರಾಯಿಂಗ್ ನಲ್ಲಿ ಅಳತೆಗಳ ಪ್ರಕಾರ ಟೇಬಲ್ನ ಎಲ್ಲಾ ವರ್ಕ್ ಪೀಸ್ಗಳನ್ನು ಅಗತ್ಯವಿರುವ ಅಗಲ ಮತ್ತು ದಪ್ಪಕ್ಕೆ ಪ್ಲೇನ್ ಮಾಡಿ. ಲೆಗ್ಸ್ 45 x 45 x 730 = 4 numbers. ಟಾಪ್ ಸೈಡ್ ರೇಲ್ 115 x 20 x 340 = 2 numbers. ಟಾಪ್ ಫ್ರಂಟ್ ಮತ್ತು ಬ್ಯಾಕ್ ರೇಲ್ 115 x 20 x 590 = 2 numbers. ಬಾಟಮ್ ರೇಲ್ಸ್. ಸೈಡ್ ರೇಲ್ಸ್ 35 x 20 x 240, 2 numbers. ಫೂಟ್ ರೆಸ್ಟ್ ರೇಲ್ 35 x 20 x 550, 1 numbers. ಲೆಗ್ಸ್ 45 x 45 x 730, 4 numbers. ಡ್ರಾಯಿಂಗ್ ನಲ್ಲಿನ ಅಳತೆಗಳ ಪ್ರಕಾರ ಟೇಬಲ್ ಲೆಗ್ಗಳ ಒಟ್ಟು ಉದ್ದವನ್ನು ಗುರುತಿಸಿ ಮತ್ತು ಮಾಡಿ. ಡ್ರಾಯಿಂಗ್ ಪ್ರಕಾರ ಎಲ್ಲಾ ಮೇಲ್ಭಾಗದ ರೇಲ್ಗಳನ್ನು ಸರಿಪಡಿಸಲು ಎಲ್ಲಾ ಲೆಗ್ಗಳ ಮೇಲೆ ಹ್ಯಾಂಚ್ ಮೋಟೈಸ್ ಅನ್ನು ಗುರುತಿಸಿ ಮತ್ತು ಮಾಡಿ. ಡ್ರಾಯಿಂಗ್ ನಲ್ಲಿನ ಅಳತೆಗಳ ಪ್ರಕಾರ ಎಲ್ಲಾ ಲೆಗ್ಗಳ ಕೆಳಭಾಗದಲ್ಲಿ ಬ್ಲೈಂಡ್ ಮೋಟೈಸ್ ಅನ್ನು ಗುರುತಿಸಿ ಮತ್ತು ಮಾಡಿ. ಟಾಪ್ ಸೈಡ್ ರೇಲ್ಸ್. ಡ್ರಾಯಿಂಗ್ ನಲ್ಲಿನ ಡೈಮೆನ್ಷನ್ಗಳ ಪ್ರಕಾರ ಎಲ್ಲಾ ಮೇಲಿನ ರೇಲ್ಗಳ ಒಟ್ಟು ಉದ್ದವನ್ನು ಗುರುತಿಸಿ ಮತ್ತು ಮಾಡಿ. ಡ್ರಾಯಿಂಗ್ ನಲ್ಲಿನ ಡೈಮೆನ್ಷನ್ಗಳ ಪ್ರಕಾರ ಮೇಲಿನ ರೇಲ್ಗಳ ಎರಡೂ ತುದಿಗಳಲ್ಲಿ ಹಾಂಚ್ಡ್ ಟೆನೋನ್ ಅನ್ನು ಗುರುತಿಸಿ ಮತ್ತು ಮಾಡಿ. ಫಿಗರ್ 1. ಬಾಟಮ್ ಸೈಡ್ ರೇಲ್ಸ್. ಡ್ರಾಯಿಂಗ್ ಪ್ರಕಾರ ಕೆಳಭಾಗದ ಬದಿಯ ರೇಲ್ಗಳ ಒಟ್ಟು ಉದ್ದವನ್ನು ಗುರುತಿಸಿ ಮತ್ತು ಮಾಡಿ. ಡ್ರಾಯಿಂಗ್ ನಲ್ಲಿನ ಡೈಮೆನ್ಷನ್ಗಳ ಪ್ರಕಾರ ಕೆಳಗಿನ ಬದಿಯ ರೇಲ್ಗಳ ಎರಡೂ ತುದಿಗಳಲ್ಲಿ ಬ್ಲೈಂಡ್ ಟೆನೋನ್ ಅನ್ನು ಗುರುತಿಸಿ ಮತ್ತು ಮಾಡಿ. ಫ್ರಂಟ್ ಮತ್ತು ಬ್ಯಾಕ್ ಟಾಪ್ ರೇಲ್. ಡ್ರಾಯಿಂಗ್ ಪ್ರಕಾರ ಮುಂಭಾಗ ಮತ್ತು ಹಿಂಭಾಗದ ಮೇಲಿನ ರೇಲ್ಗಳ ಒಟ್ಟು ಉದ್ದವನ್ನು ಗುರುತಿಸಿ ಮತ್ತು ಮಾಡಿ. ಡ್ರಾಯಿಂಗ್ ನಲ್ಲಿನ ಡೈಮೆನ್ಷನ್ಗಳ ಪ್ರಕಾರ ಹಿಂಭಾಗ ಮತ್ತು ಮುಂಭಾಗದ ಮೇಲಿನ ರೇಲ್ಗಳ ಎರಡೂ ತುದಿಗಳಲ್ಲಿ ಹಾಂಚ್ಡ್ ಟೆನೋನ್ ಅನ್ನು ಗುರುತಿಸಿ ಮತ್ತು ಮಾಡಿ.
ಬಾಟಮ್ ಕ್ರಾಸ್ ರೈಲ್, ಫುಟ್ ರೆಸ್ಟ್. ಡ್ರಾಯಿಂಗ್ ಪ್ರಕಾರ ಕೆಳಭಾಗದ ಕ್ರಾಸ್ ರೈಲಿನ ಅಂದರೆ ಫುಟ್ ರೆಸ್ಟ್ ಒಟ್ಟು ಉದ್ದವನ್ನು ಗುರುತಿಸಿ ಮತ್ತು ಮಾಡಿ. ಡ್ರಾಯಿಂಗ್ನಲ್ಲಿನ ಡೈಮೆನ್ಷನ್ಗಳ ಪ್ರಕಾರ ಕೆಳಭಾಗದ ಕ್ರಾಸ್ ರೈಲಿನ ಎರಡೂ ತುದಿಗಳಲ್ಲಿ ಟೆನೋನ್ ಅನ್ನು ಗುರುತಿಸಿ ಮತ್ತು ಮಾಡಿ. ಟಾಪ್ ಪ್ಲ್ಯಾಂಕ್ ಪ್ಲೈವುಡ್. ಡ್ರಾಯಿಂಗ್ನಲ್ಲಿ 410 × 20 × 660 ಮಿಲಿಮೀಟರ್ ಅಳತೆಗಳ ಪ್ರಕಾರ ಪ್ಲೈವುಡ್ನ ಒಟ್ಟು ಉದ್ದ ಮತ್ತು ಅಗಲವನ್ನು ಗುರುತಿಸಿ ಮತ್ತು ಮಾಡಿ. ಬ್ರಷ್ ಅನ್ನು ಬಳಸಿಕೊಂಡು ಎಲ್ಲಾ ಲೆಗ್ ಮೋಟೈಸ್ ಮತ್ತು ಎಲ್ಲಾ ರೇಲ್ಗಳ ಟೆನೋನ್ ಅನ್ನು ಏಕರೂಪವಾಗಿ ಅನ್ವಯಿಸಿ. ಲೆಗ್ಗಳು ಮತ್ತು ರೇಲ್ಗಳನ್ನು ಅವುಗಳ ಮೋಟೈಸ್ ಮತ್ತು ಟೆನೋನ್ ಭಾಗಗಳೊಂದಿಗೆ ಜೋಡಿಸಿ. ಬಾರ್ ಕ್ಲ್ಯಾಂಪ್ ಮೇಲೆ ಚೌಕಟ್ಟನ್ನು ಇರಿಸಿ ಮತ್ತು ಅದನ್ನು ಬಿಗಿಗೊಳಿಸಿ. ಜಾಯಿಂಟ್ಗಳ ಮಧ್ಯಭಾಗದಲ್ಲಿ 6 mm ಡ್ರಿಲ್ ಹೋಲ್ ಅನ್ನು ಸರಿಯಾಗಿ ಮಾಡಿ. ವುಡನ್ ಪೆಗ್ಗಳ ಮೇಲೆ ಗ್ಲೂ ಅನ್ವಯಿಸಿ ಮತ್ತು ಡ್ರಿಲ್ ಹೋಲ್ ಮೂಲಕ ವುಡನ್ ಪೆಗ್ಗಳನ್ನು ಡ್ರೈವ್ ಮಾಡಿ. ರೇಲ್ಗಳನ್ನು ಸೇರಲು ಅದೇ ವಿಧಾನವನ್ನು ಪುನರಾವರ್ತಿಸಿ ಹಾಗೂ ಮೇಲಿನ ಪ್ಲೈವುಡ್ ಅನ್ನು ಕನೆಕ್ಟ್ ಮಾಡುವ ಹೋಲ್ನಲ್ಲಿ ಸೂಕ್ತವಾದ ವುಡನ್ ಸ್ಕ್ರೂಗಳನ್ನು ಡ್ರೈವ್ ಮಾಡಿ ಮತ್ತು ಸ್ಯಾಂಡ್ ಪೇಪರ್ನಿಂದ ಟೇಬಲ್ ಅನ್ನು ಪೂರ್ಣಗೊಳಿಸಿ. ಟಾಸ್ಕ್ 2, ಮೇಕಿಂಗ್ ಆಫ್ ಸ್ಮಾಲ್ ಬಾಕ್ಸ್. ಡ್ರಾಯಿಂಗ್ನಲ್ಲಿ ನೀಡಲಾದ ಡೈಮೆನ್ಷನ್ ಪ್ರಕಾರ ಪ್ಲೈವುಡ್ ತುಂಡುಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಸಾಯಿಂಗ್ ಮತ್ತು ಪ್ಲಾನಿಂಗ್ ಅಲೋವೆನ್ಸ್ಗಳೊಂದಿಗೆ ಡ್ರಾಯಿಂಗ್ನಲ್ಲಿ ನೀಡಲಾದ ಡೈಮೆನ್ಷನ್ ಪ್ರಕಾರ ಎಲ್ಲಾ ಕೆಳಗಿನ ಫ್ರೇಮ್ ಅನ್ನು ಬಾಟಮ್ ಪೀಸ್ ಫ್ರೇಮ್ಗೆ ಸಮತಲಗೊಳಿಸಿ. ಗುರುತಿಸಿ ಮತ್ತು ಬಾಟಮ್ ಫ್ರೇಮ್ಗೆ ಸೀಕ್ರೆಟ್ ಡೌಟೇಲ್ ಜಾಯಿಂಟ್ ಮಾಡಿ. ಫೆವಿಕಾಲ್, ವೈರ್ ನೇಲ್ ಮತ್ತು ಹ್ಯಾಮರ್ ಅನ್ನು ಬಳಸಿ ಬಾಟಮ್ ಫ್ರೇಮ್ ಅನ್ನು ಜೋಡಿಸಿ. ಬಾಟಮ್ ಫ್ರೇಮ್ನ ಸ್ಕ್ವೇರ್ನೆಸ್ ಅನ್ನು ಪರಿಶೀಲಿಸಿ. ಕೊಟ್ಟಿರುವ ಡೈಮೆನ್ಷನ್ಗಳ ಪ್ರಕಾರ ಕೆಳಭಾಗದ ಫ್ರೇಮ್ನ ಬಾಟಮ್ ಪೀಸ್ ಅನ್ನು ತಯಾರಿಸಿ. ಗ್ಲೂ ಮತ್ತು ವೈರ್ ನೇಲ್ ಬಳಸಿ ಬಾಟಮ್ ಫ್ರೇಮ್ನೊಂದಿಗೆ ಬಾಟಮ್ ಪೀಸ್ ಅನ್ನು ಫಿಕ್ಸ್ ಮಾಡಿ. ಫೆವಿಕಾಲ್ ಮತ್ತು ಗಮ್ ಸ್ಟ್ರಿಪ್ ಬಳಸಿ ಮುಂಭಾಗದ, ಹಿಂಭಾಗದ ಮತ್ತು ಫ್ರೇಮ್ನ ಬದಿಗಳಲ್ಲಿ ಸನ್ಮೈಕಾವನ್ನು ತಯಾರಿಸಿ ಮತ್ತು ಸರಿಪಡಿಸಿ. ಗ್ಲೂ ಒಣಗಲು ಅನುಮತಿಸಿ. ಸ್ಮೂತಿಂಗ್ ಪ್ಲೇನ್ ಅನ್ನು ಬಳಸಿಕೊಂಡು ಹೆಚ್ಚುವರಿ ಸನ್ಮೈಕಾವನ್ನು ಪ್ಲೇನ್ ಮಾಡಿ. ಬಾಟಮ್ ಫ್ರೇಮ್ ಮೇಲಿನ ತುದಿಯಲ್ಲಿ ವುಡನ್ ರಿಪರ್ ಅನ್ನು ತಯಾರಿಸಿ ಮತ್ತು ಫಿಕ್ಸ್ ಮಾಡಿ. ಡ್ರಾಯಿಂಗ್ನಲ್ಲಿ ನೀಡಲಾದ ಡೈಮೆನ್ಷನ್ ಪ್ರಕಾರ ಸನ್ಮೈಕಾ ಸರ್ಫೇಸ್ನೊಂದಿಗೆ ಟಾಪ್ ಫ್ರೇಮ್ ಅನ್ನು ಅಂದರೆ ಲಿಡ್ ಅನ್ನು ತಯಾರಿಸಲು ಅದೇ ವಿಧಾನವನ್ನು ಪುನರಾವರ್ತಿಸಿ. ಬಾಟಮ್ ಫ್ರೇಮ್ ಮತ್ತು ಟಾಪ್ ಫ್ರೇಮ್ ಅನ್ನು ಅಂದರೆ ಲಿಡ್ ಅನ್ನು ಸರಿಯಾಗಿ ಜೋಡಿಸಿ. ಬಾಟಮ್ ಫ್ರೇಮ್ನಲ್ಲಿ ಅಂದರೆ ಲಿಡ್ ಹಿಂಜ್ನ ಸ್ಥಾನವನ್ನು ಗುರುತಿಸಿ. ಟಾಪ್ ಫ್ರೇಮ್ನಲ್ಲಿ ಲಿಡ್ ಹಿಂಜ್ಗಳನ್ನು ಸರಿಪಡಿಸಲು ರಿಸೆಸ್ ಫಾರ್ಮ್ ಮಾಡಿ. ರಿಸೆಸ್ನ ಟಾಪ್ ಫ್ರೇಮ್ನ ಹಿಂಜ್ಗಳನ್ನು ಸರಿಯಾಗಿ ಫಿಕ್ಸ್ ಮಾಡಿ. ಟಾಪ್ ಫ್ರೇಮ್ ಅಂದರೆ ಲಿಡ್ ಅನ್ನು ಬಳಸಿಕೊಂಡು ಬಾಟಮ್ ಫ್ರೇಮ್ನಲ್ಲಿ ಕೀಲುಗಳ ಹಿಂಜ್ಗಳನ್ನು ಗುರುತಿಸಿ. ಬಾಟಮ್ ಫ್ರೇಮ್ನಲ್ಲಿ ಹಿಂಜ್ಗಳನ್ನು ಸರಿಪಡಿಸಲು ರಿಸೆಸ್ ಮಾಡಿ. ಬಾಟಮ್ ಫ್ರೇಮ್ ರಿಸೆಸ್ನ ಹಿಂಜ್ಗಳನ್ನು ಸರಿಯಾಗಿ ಹೊಂದಿಸಿ. ಸ್ಕ್ರೂ ಹೋಲ್ಗಳ ಮೂಲಕ ಸ್ಕ್ರೂ ಅನ್ನು ಫಿಕ್ಸ್ ಮಾಡಿ. ಬಾಕ್ಸ್ನ ಜೋಡಣೆಯನ್ನು ಪರಿಶೀಲಿಸಿ. ಬಾಟಮ್ ಫ್ರೇಮ್ನೊಂದಿಗೆ ಟಾಪ್ ಫ್ರೇಮ್ನ ಮುಚ್ಚಳವನ್ನು ಅಂದರೆ ಲಿಡ್ ಅನ್ನು ಫ್ರೀ ಮೂವ್ಮೆಂಟ್ ಅನ್ನು ಪರಿಶೀಲಿಸಿ ಮತ್ತು ಪ್ಯಾಡ್ಲಾಕ್ ಅನ್ನು ಸರಿಪಡಿಸಿ. ಬಾಕ್ಸ್ ಅನ್ನು ಪೂರ್ಣಗೊಳಿಸಿ. ಈ ವಿಡಿಯೋದಲ್ಲಿ ನಾವು ಸ್ಮಾಲ್ ಟೇಬಲ್ ಮತ್ತು ಸ್ಮಾಲ್ ಬಾಕ್ಸ್ ಅನ್ನು ಹೇಗೆ ಮಾಡಬೇಕೆಂದು ಕಲಿಯುತ್ತೇವೆ.